ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಇಷ್ಟವಾಗುವ ಇಡ್ಲಿ ಚಟ್ನಿ ಬಗ್ಗೆ ಮತ್ತು ಜ್ವರ ಬಂದಾಗ ವೈದ್ಯರು ಯಾಕೆ ಇಡ್ಲಿ ತಿನ್ನೋದಕ್ಕೆ ಹೇಳ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ. ಇಡ್ಲಿ ದಕ್ಷಿಣ ಭಾರತದ ಅತ್ಯಂತ ಆರೋಗ್ಯಕರ ಆಹಾರಗಳಲ್ಲಿ ಒಂದು. ಇದು ಅಕ್ಕಿ ಮತ್ತು ಉದ್ದಿನ ಬೇಳೆಯಿಂದ ತಯಾರಾಗುತ್ತೆ. ಮುಖ್ಯವಾಗಿ ಆವಿಯಲ್ಲಿ ಬೇಯಿಸೋದ್ರಿಂದ ಎಣ್ಣೆ ಬಹಳ ಕಡಿಮೆ ಖರ್ಚಾಗುತ್ತೆ. ಅದರಿಂದ ಹೊಟ್ಟೆಗೆ ತುಂಬ ಲಘುವಾಗಿರುತ್ತೆ. ಸ್ನೇಹಿತರೆ, ಜ್ವರ ಬಂದಾಗ ನಮ್ಮ ದೇಹ ದುರ್ಬಲವಾಗುತ್ತೆ. ಆಗ ಜೀರ್ಣಕ್ರಿಯೆ ಸಹ ನಿಧಾನವಾಗುತ್ತೆ. ಅಂಥ ಸಮಯದಲ್ಲಿ ಭಾರವಾದ ಆಹಾರ ತಿಂದರೆ ಹೊಟ್ಟೆಗೆ ಕಷ್ಟವಾಗುತ್ತೆ. ಅದಕ್ಕಾಗಿ ವೈದ್ಯರು ಇಡ್ಲಿ ತಿನ್ನೋದಕ್ಕೆ ಸಲಹೆ ಕೊಡ್ತಾರೆ. ಯಾಕಂದರೆ ಇಡ್ಲಿ ತುಂಬ ಮೃದುವಾಗಿರುತ್ತೆ, ಸುಲಭವಾಗಿ ಜೀರ್ಣವಾಗುತ್ತೆ, ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತೆ, ಹೊಟ್ಟೆ ಭಾರವಾಗುವುದಿಲ್ಲ, ದೇಹ ದುರ್ಬಲವಾಗಿರುವಾಗ ಉತ್ತಮ ಆಹಾರವಾಗುತ್ತೆ. ಇನ್ನು ಚಟ್ನಿಯಲ್ಲಿ ಬಳಸುವ ತೆಂಗಿನಕಾಯಿ, ಶುಂಠಿ ಮತ್ತು ಕರಿಬೇವು ದೇಹಕ್ಕೆ ಪೋಷಕಾಂಶಗಳನ್ನು ನೀಡುತ್ತೆ. ವಿಶೇಷವಾಗಿ ಶುಂಠಿ ಜೀರ್ಣಕ್ರಿಯೆ ಉತ್ತಮಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಪ್ರತಿದಿನ ಬೆಳಗ್ಗೆ ಇಡ್ಲಿ ಚಟ್ನಿ ತಿಂದರೆ ದೇಹ ಹಗುರವಾಗಿರುತ್ತೆ, ಜೀರ್ಣಕ್ರಿಯೆ ಉತ್ತಮವಾಗುತ್ತೆ, ತೂಕ ನಿಯಂತ್ರಣದಲ್ಲಿ ಸಹಾಯವಾಗುತ್ತೆ. ಮಕ್ಕಳಿಗೂ ವೃದ್ಧರಿಗೂ ಮತ್ತು ಎಲ್ಲರಿಗೂ ಉತ್ತಮ ಆಹಾರವಾಗಿರುತ್ತೆ. ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಫಾಸ್ಟ್ ಫುಡ್ ಬದಲು ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಇಡ್ಲಿ ಚಟ್ನಿಯನ್ನು ಹೆಚ್ಚು ಸೇವಿಸಿ. ವಿಶೇಷವಾಗಿ ಜ್ವರ ಬಂದಾಗ ಇಡ್ಲಿ ತಿನ್ನೋದು ದೇಹಕ್ಕೆ ಬಹಳ ಒಳ್ಳೆಯದು. ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.